ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದ ಮಾಸಾಬಿ ದರ್ಗಾ ಪಕ್ಕದ ಕೋಚರಿ ಮತ್ತು ಮಸರಗುಪ್ಪಿ ಗ್ರಾಮಕ್ಕೆ ತೆರಳುವ ರಸ್ತೆಯನ್ನು ಸರ್ವೆ ನಂಬರ್ 619 ಜಮೀನು ಮಾಲೀಕರು ರಸ್ತೆ ಅತಿಕ್ರಮಣ ಮಾಡಿದ್ದು ಅದನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿ ಇಂದು ರೈತರು ಪ್ರತಿಭಟನೆ ಜರುಗಿಸಿ ಭೂಮಾಪನ ಇಲಾಖೆ ಅಧಿಕಾರಿ ಶ್ರೀಮತಿ ತನ್ವಿನ್ ಢಾಂಗೆ ಮತ್ತು ಉಪತಹಶೀಲ್ದಾರ್ NR ಪಾಟೀಲರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ BS ಮುನ್ನೋಳ್ಳಿ, ಹುಕ್ಕೇರಿ ನಗರದಿಂದ ಮಸರಗುಪ್ಪಿ ಮತ್ತು ಕೋಚರಿ ಗ್ರಾಮಗಳಿಗೆ ಹಾಗೂ ರೈತರು ಜಮೀನುಗಳಿಗೆ ತೆರಳಲು ಕಳೆದ 60 ವರ್ಷಗಳಿಂದಲೂ ರಸ್ತೆ ಇದೆ. ಆದರೆ ಇತ್ತೀಚೆಗೆ ಸರ್ವೆ ನಂಬರ್ 619 ಜಮೀನು ಮಾಲೀಕರು ರಸ್ತೆ ಅತಿಕ್ರಮಣ ಮಾಡಿದ್ದರಿಂದ ರೈತರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಬೆಳೆದ ಫಸಲನ್ನು ತರಲು ದಾರಿ ಇಲ್ಲದಂತಾಗಿದೆ. ಕಾರಣ ತಹಶೀಲ್ದಾರ್ ಮತ್ತು ಭೂಮಾಪನ ಇಲಾಖೆಯವರು ಕೂಡಲೇ ಸರ್ವೆ ಮಾಡಿ ಅತಿಕ್ರಮಣ ತೆರವುಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ ಎಂದರು. ನಮಗೆ ಕಂಡು ಬಂದಿಲ್ಲ. ಅರ್ಧ ಅದು ಕಾಗದ ಪತ್ರ ತೆಗೆದು ಗಮನಿಸಿದಾಗ ಅಲ್ಲಿ ಸ್ಪಷ್ಟವಾಗಿ ಕೋಚರಿ ರಸ್ತೆ ಇದ್ದದ್ದು ಕಂಡು ಬಂದೈತಿ. ಅದಕ್ಕೆ ನಾವು ಇವತ್ತು ಮಾನ್ಯ ತಹಶೀಲ್ದಾರರಿಗೆ ಭೇಟಿಯಾಗಿ ಆ ರಸ್ತೆಯನ್ನು ಹುಡುಕಿ ಕೊಡಬೇಕು. ಅದು ಎಲ್ಲಿ ಅದ ಐತೋ ಇಲ್ಲೋ ಆ ರಸ್ತೆಯನ್ನು ನಮ್ಗೆ ಸರಿಯಾಗಿ ಅಳತೆಯನ್ನು ಮಾಡಿಕೊಡ್ಬೇಕಂತೇಳಿ ನಾವು ಅವ್ರಿಗೆ ಇವತ್ತು ದಿನ ಮನವಿಯನ್ನು ಕೊಟ್ಟಿದ್ದೀವಿ. ಈ ರಸ್ತೆ ಆಗೋದ್ರಿಂದ 2 ಪ್ರಮುಖವಾದಂಥ ಬೆನಿಫಿಟ್ಸ್ ಆಗ್ತವೆ. ಒಂದು, ರೈತರಿಗೆ ತಮ್ಮ ಹೊಲಕ್ಕೆ ಹೋಗೋಕೆ ಮಾಡೋಕೆ ಒಂದು ಸುಲಭವಾದಂಥ ದಾರಿ ಸಿಕ್ಕಂಗೆ ಆಗ್ತೈತಿ. ಎರಡನೇದು, ಅಲ್ಲಿ ಮಣಿಗಳನ್ನು ಕಟ್ಟಿ ಇರ್ತಕ್ಕಂಥ ಜನರಿಗೆ ರಾತ್ರಿ ಸಹ 12 ಗಂಟೆಗೆ ಸಹ ಹೋಗುವಂಥ ಒಂದು ಸೌಲಭ್ಯ ಅವ್ರಿಗೆ ಸಿಗ್ತೈತಿ. ಮೂರನೇದು ಏನಂದ್ರೆ, ಅಲ್ಲಿಂದ ಬರ್ತಕ್ಕಂಥ ಶಾಲಾ ಕಾಲೇಜುಗಳ ಹುಡುಗರಿಗೆ ಇತ್ತೀಚೆಗೆ ಇದೇ ರಸ್ತೆ ಕಾಮಗಾರಿಗೆ ಮಾಜಿ ಸಂಸದ ರಮೇಶ್ ಕತ್ತಿಯವರು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದ್ದರು. ಆದರೆ ಈಗ ರಸ್ತೆ ಅತಿಕ್ರಮಣವಾಗಿದ್ದು ಕಂಡುಬಂದಿದೆ. ಕಾರಣ ಅಧಿಕಾರಿಗಳು ಸರಕಾರಿ ರಸ್ತೆ ಅತಿಕ್ರಮಣದ ಬಗ್ಗೆ ಕೂಡಲೇ ಕ್ರಮ ಜರುಗಿಸುವುದು ಅವಶ್ಯವಾಗಿದೆ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ಕಲಂದರ್ ಮೊಕಾಶಿ ಮಾತನಾಡಿ, ನಮ್ಮ ಸಮಾಜದ ಸ್ಮಶಾನಕ್ಕೆ ಹೋಗಲು ಇದೇ ದಾರಿ ಇದೆ. ಆದರೆ ಈಗ ಅತಿಕ್ರಮಣ ಮಾಡಿದ್ದರಿಂದ ಶವ ಸಾಗಿಸಲು ಅನಾನುಕೂಲವಾಗುತ್ತಿದೆ. ಕಾರಣ ಕೂಡಲೇ ಕ್ರಮ ಜರುಗಿಸಬೇಕು ಎಂದರು. ಇದು ಮಾಸಬ್ಜಿ ಗುಡಿಯಿಂದ ಮಸರಗುಪ್ಪಿ ತನಕ ರೋಡ್ ಇದೆಯಲ್ಲ, ಎಲ್ಲರೂ ಸಹಕಾರ ಮಾಡಿದಾರು. ಈ ಒಂದು ಸರ್ವೆ ನಂಬರ್ ಸಹಕಾರ ಕೊಡಾಕ್ತಾರಲ್ಲ, ನಮ್ದು ಏನು ಅವ್ರ ಜೋಡಿ ಏನು ಇದಿಲ್ಲ ಏನಿಲ್ಲ. ನಮ್ದು ಎಲ್ಲಿ ರೋಡ್ ಐತಿ ಅಲ್ಲಿ ಹೊರಕಾಡ್ ಕೊಡಬೇಕು. ಮುಖಾಶಿ ಗೋರಸ್ಥಾನಕ್ಕೆ ಹೋಗಲಿಕ್ಕೆ ಯಾರು ತಿರ್ಕೊಂಡ್ರೆ ಹೋಗಾಕ ಹಾದಿಲ್ಲ. ಅಲ್ಲಿ ಮಳೆಗಾಲದಾಗ ಒಟ್ಟ ಅಲ್ಲಿ ರಾಡಿ ಗಿಡಿ ಐತಿ. ಅದ ನಾಟಿಗೆ ಎಲ್ಲಿ ನಮ್ದು ನಕಾಶಿ ಪ್ರಕಾರ ನಮ್ಗೆ ಹಾದಿ ಹುಡುಕಿ ಕೊಡಬೇಕು. ಇಷ್ಟೇ ನಮಗೆ. ಈ ಸಂದರ್ಭದಲ್ಲಿ ಅಪ್ಪ ಸಾಹೇಬ್ ಸಂಕಣ್ಣವರ್, ರಫೀಕ್ ಕಳಾವಂತ್, ರಾವ್ ಸಾಹೇಬ್ ನಾಯಿಕ್, ಸೂರ್ಯಕಾಂತ್ ನಾಯಿಕ್, ಮಹಾದೇವ್ ಮಾನೆ, ಅನ್ನಪ್ಪ ಕುಲುಗೋಡ್, ಪ್ರದೀಪ್ ಗಾಯಕ್ವಾಡ್, ಆನಂದ್ ಕಮತೆ ಮೊದಲಾದ ನೂರಾರು ರೈತರು ಉಪಸ್ಥಿತರಿದ್ದರು. ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ನಾವು ಒಂದು ಸರ್ವೇರಿಗೆ ಅಲಾಟ್ಮೆಂಟ್ ಮಾಡಿ ಅವ್ರು ಆಲ್ರೆಡಿ 7 days ಪ್ರಯರ್ ನೋಟಿಸ್ ಬಿಟ್ಟಿರ್ತಾನೆ. ನಿಮಗೂ 7 days ಟೈಮ್ ತೊಗೊಂಡು ಅವ್ರು ನೋಟಿಸ್ ಬಿಡ್ತಾನೆ. ನೋಟಿಸ್ ಒಂದು ವಾರ ಅಥವಾ ಒಂದು 15 ದಿವಸ ಒಳಗಡೆ ನಿಮ್ದು ಏನೈತೆ ಮಾಡಿ. ಮತ್ತೊಂದು, ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋದ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.